ಸ್ನೇಹಿತರೆ, ವಿಶೇಷವಾಗಿ ಇವತ್ತು ಅಮಲಕಿ ಏಕಾದಶಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಒಂದು ವಿಶೇಷವಾಗಿ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಅಮಲಕ ಅಂತಂದರೆ ನೆಲ್ಲಿಕಾಯಿ ಆರತಿ. ಇವತ್ತು ವಿಶೇಷ ಆದ ಮಹಾಲಕ್ಷ್ಮಿಗೆ ಇವತ್ತು ನೆಲ್ಲಿಕಾಯಿ ಅಂದರೆ ಲಕ್ಷ್ಮೀ ಸಹಿತ ವಿಷ್ಣು ದೇವರು ಸಹ ಇದ್ರೂ ಸಹ ನಡೀತದ. ಎಲ್ಲದಕ್ಕೂ ಒಂದು ವಿಶೇಷತೆ ಇರ್ತದ ಅಂತ ಹೇಳ್ತೇವೆ. ಇವತ್ತಿನ ದಿವಸ ಶುಕ್ರವಾರ ದಿವಸ ಅಮಲಕಿ ಏಕಾದಶಿ. ಈ ಅಮಲಕಿ ಮಹತ್ವ ಏನು ಅಂತ ಹೇಳ್ತೇನೆ. ಮೊದಲು ಯಾವಾಗ ಶ್ರೀ ನಾರಾಯಣ ದೇವರು ಕಾರ್ತಿಕ ಮಾಸದಲ್ಲಿ ದಾಮೋದರ ರೂಪದಿಂದ ಬೆಟ್ಟದ ನೆಲ್ಲಿಕಾಯಿ ಮರ ಅಂತ ಹೇಳ್ತೇವೆ, ಅದಕ್ಕೆ ಧಾತ್ರಿ ಅಂತ ಹೇಳಿ, ಆ ಧಾತ್ರಿ ಮರದಲ್ಲಿ ಅವರ ವಾಸವನ್ನು ಅಂದರೆ ಕಾರ್ತಿಕ ಮಾಸದಲ್ಲಿ ನಾರಾಯಣ ದೇವರ ವಾಸ ಧಾತ್ರಿ ಮರದಲ್ಲಿ ಇರ್ತದ ಅಂಥೇಳಿ, ಆ ಧಾತ್ರಿ ಮರದಲ್ಲಿ ನಾರಾಯಣ ದೇವರು ಇದ್ದಾಗ ಲಕ್ಷ್ಮೀ ದೇವಿ ಅಮಲಕ ರೂಪದಲ್ಲಿ ಅಂದರೆ ನೆಲ್ಲಿಕಾಯಲ್ಲಿ ವಾಸವಾಗ್ತಾಳಂತೆ. ಯಾವಾಗ ನಾರಾಯಣ ದೇವರು ಆ ಮರದಲ್ಲಿ ವಾಸವಾದಾಗ ಲಕ್ಷ್ಮೀ ದೇವಿ ನಾರಾಯಣ ದೇವರನ್ನ ಬಿಟ್ಟಿರುವುದಿಲ್ಲ. ಅದಕ್ಕಾಗಿ ಆಕೆ ಆ ನೆಲ್ಲಿಕಾಯಿ ರೂಪದಲ್ಲಿ ನೆಲ್ಲಿಕಾಯಿಯಲ್ಲಿ ಆಕೆ ವಾಸ ಇರ್ತದೆ. ಅಂದರೆ ಆ ಮರದ ಹೃದಯ ಭಾಗವೇ ಏನು ಅಂತ ಹೇಳ್ತೀವಿ, ನೆಲ್ಲಿಕಾಯಿ ಅಂತ ಹೇಳ್ತೀವಿ. ಸಾಕ್ಷಾತ್ ನಾರಾಯಣ ಹೃದಯ ಭಾಗದಲ್ಲಿರುವಂಥ ಮಹಾಲಕ್ಷ್ಮಿ ನೆಲ್ಲಿಕಾಯಿ ರೂಪದಲ್ಲಿ ವಾಸವಾಗ್ತಾಳೆ. ಅದು ಅತ್ಯಂತ ಶ್ರೇಷ್ಠ ಅಂತ ಅನಿಸ್ಕೊಳ್ತದೆ. ನಾರಾಯಣ ದೇವರು ಹೇಳ್ತಾರೆ, ಈ ಕಾರ್ತಿಕ ಮಾಸದಲ್ಲಿ ಧಾತ್ರಿ ಹವನ ಮಾಡಿರ್ಬೋದು, ಅಥವಾ ನೆಲ್ಲಿಕಾಯಿಯಿಂದ ಮಾಡಿದಂಥ ಚಿತ್ರಾನ್ನ ಆಗಿರ್ಬೋದು, ನೆಲ್ಲಿಕಾಯಿ ಮಾಡಿದಂಥ ಪದಾರ್ಥಗಳನ್ನು ನಾರಾಯಣ ದೇವರು ಅತ್ಯಂತ ಇಷ್ಟವಾಗಿ ಸ್ವೀಕರಿಸ್ತಾರಂತೆ. ಅದಕ್ಕಾಗಿ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿಗೆ ಬಹಳಷ್ಟು ಮಹತ್ವ. ನೆಲ್ಲಿಕಾಯಿ ಆರತಿ, ಈ ತುಳಸಿ ಲಗ್ನದ ದಿವಸ ನಾವು ನೆಲ್ಲಿ ಮರವನ್ನು ಇಟ್ಟು ಪೂಜೆಯನ್ನು ಮಾಡ್ತೇವೆ. ನೆಲ್ಲಿಕಾಯಿಯಲ್ಲಿನೇ ಆರತಿ ಮಾಡ್ತೇವೆ. ಯಾಕಂದರೆ ಅಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಬರ್ತದೆ ಅಂಥೇಳಿ. ಅದಕ್ಕೆ ಇವತ್ತಿನ ದಿವಸ ಅಮಲಕಿ ಏಕಾದಶಿ. ಇದಕ್ಕೊಂದು ಸಣ್ಣ ಕಥೆ ಅದ, ಕಥೆನೂ ಹೇಳ್ತೀನಿ. ನಂತರ ಒಂದು ವಿಶೇಷವಾಗಿರುವಂಥ ಇವತ್ತು ಹೇಳಲಿಕ್ಕೆ ಶ್ಲೋಕ ಅದ. ಇವತ್ತು ನಿಮಗೆ ನೆಲ್ಲಿಕಾಯಿ ನೈವೇದ್ಯ ಮಾಡಲಿಕ್ಕೆ ಯಾರಿಗಾಗೋದಿಲ್ಲ, ಯಾರು ನಿಶ್ಚಕ್ರ ಏಕಾದಶಿಯನ್ನು ಮಾಡ್ತೀರಿ, ನಾಳೆ ದ್ವಾದಶಿ ಆದರೂ ನೆಲ್ಲಿಕಾಯಿ ಸಕ್ರೆ ಅಥವಾ ನೆಲ್ಲಿಕಾಯಿ ಗೊಳಂಬವನ್ನು ನೈವೇದ್ಯ ಮಾಡಬಹುದು. ಈಗ ಒಂದು ಕಥೆ ಅದ, ಕಥೆ ಹೇಳ್ತೀನಿ. ಹಿಂದೆ ಚಿತ್ರಸೇನ ಅನ್ನುವ ಒಬ್ಬ ರಾಜ ಇರ್ತಾನೆ. ಆತ ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ. ತನ್ನ ಒಂದು ಏನು ಪ್ರಜೆಗಳನ್ನು ಮಕ್ಕಳಂತೆ ನೋಡ್ಕೊಳ್ತಿರ್ತಾನೆ. ಹೀಗಿರಬೇಕಾದ್ರೆ ಅತ್ಯಂತ ದಯಾಳು ಆದಂಥ ಆ ರಾಜನಿಗೆ ಒಂದು ದಿವಸ ಕಾಡಿಗೆ ನಾನಾ ಥರದ ಕ್ರೂರ ಮೃಗಗಳ ಸಂಖ್ಯೆ ಹೆಚ್ಚಾಗ್ತದೆ. ಆಗ ಬೇಟೆ ಆಡ್ಲಿಕ್ಕೆ ಅಂತ ಹೇಳಿ ಹೋದಂಥ ಸಂದರ್ಭದಲ್ಲಿ ಡಕಾಯಿತರು ಬಂದು ರಾಜನಿಗೆ ಅವನಿಗೆ ಸುತ್ತುವರೆದು ಬಿಡ್ತಾರೆ. ಆಗ ಕೇವಲ ರಾಜ ಒಬ್ಬನೇ ಇರ್ತಾನೆ, ಏನೂ ಮಾಡಲಿಕ್ಕಾಗುವುದಿಲ್ಲ. ನಾನಾ ಥರದ ಆಯುಧಗಳಿಂದ ಆತನಿಗೆ ಹಲ್ಲೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ರಾಜ ನಿಯಂತ್ರಣ ತಪ್ಪಿ ಬಿದ್ದು ಬಿಡ್ತಾನೆ. ಯಾಕಂದರೆ ಆ ದಿನ ಅಮಲಕ ಏಕಾದಶಿ ಇರ್ತದೆ. ಏಕಾದಶಿ ಪೂರ್ಣ ಉಪವಾಸ ಮಾಡಿರ್ತಾನೆ. ಆತನಿಗೆ ಅವ್ರ ಜೊತೆ ಹೊಡೆದಾಡ್ಲಿಕ್ಕಾಗೋದಿಲ್ಲ. ಆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದುಬಿಡ್ತಾನೆ. ನಂತರ ಆತನಿಗೆ ಎಚ್ಚರು ಬಂದಾಗ ನೋಡ್ತಾನೆ, ಆತ ಬಿದ್ದಿದ್ದು ಒಂದು ನೆಲ್ಲಿ ಮರದ ಕೆಳಗೆ ಬಿದ್ದುಬಿಟ್ಟಿರ್ತಾನೆ. ಯಾವಾಗ ಎಚ್ಚರು ಬರ್ತದಲ್ಲ ಅವಾಗ ನೋಡ್ತಾನೆ, ಎಲ್ಲ ಡಕಾಯಿತರು ಬಿದ್ದುಬಿಟ್ಟಿರ್ತಾರೆ, ಅಂದರೆ ಎಲ್ಲರೂ ಸತ್ತು ಬಿಟ್ಟಿರ್ತಾರೆ. ಆಗ ಆಶ್ಚರ್ಯ ಆಗಿಬಿಡ್ತದೆ. ನಾನು ಅವ್ರನ್ನ ಒಬ್ಬರನ್ನೂ ಹೊಡೆಯಲಿಲ್ಲ, ಏನಿಲ್ಲ, ನಾನೇ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ, ಇವರನ್ನೆಲ್ಲ ಯಾರು ಹೊಡೆದ್ರು ಅಂಥೇಳಿ. ಆಗ ಆಕಾಶವಾಣಿ ಒಂದು ಹೇಳ್ತದೆ, ನೀನು ಮಾಡಿರುವಂಥ ಈ ನಿಶ್ಚಕ್ರ ಏನು ಏಕಾದಶಿ ಮಾಡಿಯಲ್ಲ, ಆ ಏಕಾದಶಿ ಪ್ರಭಾವದಿಂದ ವೈಷ್ಣವಿ ಶಕ್ತಿಯಿಂದ ಒಂದು ರೂಪ ಬಂದು ಆ ನೆಲ್ಲಿಕಾಯಿ ಮರದಿಂದ ಒಂದು ವೈಷ್ಣವಿ ರೂಪದಲ್ಲಿರುವಂಥ ಶಕ್ತಿ ಬಂದು ಎಲ್ಲ ಡಕಾಯಿತರನ್ನು ಹೊಡೆದು ಸಾಯಿಸದ. ಅದಕ್ಕಾಗಿ ನಾವು ಮಾಡಿದಂಥ ಏನು ಭಕ್ತಿ ಇರ್ತದಲ್ಲ, ಅದು ಭಗವಂತನಿಗೆ ಯಾವುದಾದ್ರೂ ರೂಪದಲ್ಲಿ ಮುಟ್ತದ. ನಾವು ಎಷ್ಟೇ ಅಪಾಯದಲ್ಲಿ ಇದ್ದಾಗೂ ಕೂಡ ನಾವು ಮಾಡಿದಂತಹ ಸರಿಯಾದ ಕ್ರಮದಲ್ಲಿ ಮಾಡಿದಂಥ ಭಕ್ತಿ ಪೂಜೆ ಏನಿರ್ತದಲ್ಲ, ಅದು ಎಂದೂ ವ್ಯರ್ಥ ಆಗೋದಿಲ್ಲ. ಯಾವುದಾದ್ರೂ ರೂಪದಲ್ಲಿ ಬಂದು ಯಾರಾದರೂ ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾರೆ ಅನ್ನೋದಕ್ಕೆ ಬಹಳಷ್ಟು ನಮಗೆ ಅನುಭವಕ್ಕೆ ಬಂದದ. ಅದಕ್ಕಾಗಿ ಇವತ್ತಿನ ದಿವಸ ಲಕ್ಷ್ಮೀ ಸಹಿತ ನಾರಾಯಣ ದೇವರಿಗೆ ನೆಲ್ಲಿಕಾಯಿ ಆರತಿಯನ್ನು ಮಾಡಿರಿ, ಬಹಳ ಸಂತೋಷ ಆಗ್ತದಂತ ಭಗವಂತನಿಗೆ ನೆಲ್ಲಿಕಾಯಿ ಆರತಿಯಿಂದ. ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ನೆಲ್ಲಿಕಾಯಿ ಮರ ಇತ್ತು, ಅಥವಾ ನಿಮ್ಮ ಮನೆ ಹತ್ತಿರ ಇತ್ತು, ಅಥವಾ ನಿಮ್ಮ ಮನೆ ಹತ್ತಿರ ದೇವಸ್ಥಾನದಲ್ಲಿ ಏನಾದರೂ ನೆಲ್ಲಿಕಾಯಿ ಮರ ಇದ್ದರೆ ಆ ಮರಕ್ಕೆ ಹೋಗಿ 9 ಪ್ರದಕ್ಷಿಣೆಯನ್ನು ಹಾಕಿ ಆ ನೆಲ್ಲಿ ಮರದ ಕೆಳಗೆ ಒಂದು ದೀಪವನ್ನು ಇವತ್ತು ಸಾಯಂಕಾಲ ಸಮಯದಲ್ಲಿ ಹಚ್ಚಿ 9 ಪ್ರದಕ್ಷಿಣೆಯನ್ನು ಹಾಕಿ ದಟ್ಟ ದಾರಿದ್ರ್ಯದಿಂದ ದೂರ ಆಗ್ತದೆ. ಇವತ್ತಿನ ದಿವಸ ನೀವು ನೆಲ್ಲಿಕಾಯಿ ದೀಪವನ್ನು ದೇವರ ಮುಂದೆ ಹಚ್ಚಿಟ್ಟು ಸಾಯಂಕಾಲ ಸಮಯದಲ್ಲಿ ನೆಲ್ಲಿಕಾಯಿ ದೀಪವನ್ನು ದೇವರ ಮುಂದೆ ಹಚ್ಚಿಟ್ಟು ವಿಷ್ಣು ಸಹಸ್ರನಾಮವನ್ನು ಹೇಳ್ರಿ, ಕನಕಧಾರಾ ಸ್ತೋತ್ರವನ್ನು ಹೇಳ್ರಿ,
ಇಲ್ದಿದ್ರೆ ಈ ಲಕ್ಷ್ಮೀ ಸ್ತೋತ್ರ ಯಾವುದಾದ್ರೂ ಹೇಳ್ರಿ. ಇವತ್ತಿನ ದಿವಸ ಬಹಳಷ್ಟು ಒಳ್ಳೆಯ ಯೋಗದಲ್ಲಿ ನಮಗೆ ಏಕಾದಶಿ ಪ್ರಾಪ್ತಿಯಾಗ್ಯದ. ಇವತ್ತು ಮಹಾಲಕ್ಷ್ಮಿ ಸಾಯಂಕಾಲ ಮಹಾಲಕ್ಷ್ಮಿ ಮನೆಗೆ ಬರುವಂಥ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಒಗೆದ ಬಟ್ಟೆಗಳನ್ನ ಧರಿಸ್ಕೊಂಡು ದೇವಿಗೆ ಅಥವಾ ಲಕ್ಷ್ಮೀ ಸೀತಾನಾರಾಯಣ ದೇವರ ಫೋಟೋ ಇದ್ದರೂ ಕೂಡ ಇಟ್ಟು ಇವತ್ತು ಸಾಯಂಕಾಲ ಸಮಯದಲ್ಲಿ ನೆಲ್ಲಿಕಾಯಿ ಆರತಿಯನ್ನು ಮಾಡಿರಿ. ಮನೆಯಲ್ಲಿ ಇರುವಂಥ ಎಷ್ಟೋ ದಾರಿದ್ರ್ಯ ದೂರ ಆಗ್ತದೆ. ವಿಷ್ಣು ಸಹಸ್ರನಾಮ ಹೇಳ್ರಿ, ಜೊತೆಗೆ ಲಕ್ಷ್ಮೀದೇವಿ ಸ್ತೋತ್ರವನ್ನು ಹೇಳ್ರಿ, ಕನಕಧಾರ ಸ್ತೋತ್ರವನ್ನು ಹೇಳ್ರಿ. ಇನ್ನು ನೆಲ್ಲಿಕಾಯಿಯನ್ನು ಆರತಿಯಲ್ಲಿ ಎಷ್ಟು ಹಾಕ್ಕೊಳ್ಬೇಕು? 5 ಹಾಕ್ಕೊಳ್ಬೋದು, ಅಥವಾ 8 ನೆಲ್ಲಿಕಾಯಿಂದ ಆರತಿಯನ್ನು ಮಾಡ್ಬೋದು, ಇಲ್ಲ ಅಂದರೆ 16 ನೆಲ್ಲಿಕಾಯಿಂದ ಸಹ ಆರತಿಯನ್ನು ಮಾಡ್ಬೋದು. ಇನ್ನು ನೆಲ್ಲಿಕಾಯಿ ಆರತಿ ಮಾಡಿದ ಮೇಲೆ ಅದನ್ನು ಏನು ಮಾಡಬೇಕು ಅಂತ ಬಹಳಷ್ಟು ಜನರು ಕೇಳ್ತೀರಿ. ಆ ನೆಲ್ಲಿಕಾಯಿ ಆರತಿ ಆ ದೀಪ ಎಲ್ಲ ಶಾಂತ ಆದಮೇಲೆ ದೀಪವನ್ನು ತೆಗೆದು ಅದನ್ನು ತೊಳೆದು ಇಟ್ಕೊಂಡು ನೀವು ಅಡುಗೆಗೂ ಬಳಸ್ಬೋದು, ನೀವು ತಿನ್ಬೋದು, ಮನೆಯವರು ತಿನ್ನಬೇಕು, ಬಹಳ ಒಳ್ಳೆಯದು. ಇನ್ನು ನಾಳೆ ದಿವಸ ನೆಲ್ಲಿಕಾಯಿ ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಏಕಾದಶಿ ದಿವಸ ಅನ್ನ ದೇವರ ಮುಂದೆ ತಂದಿಟ್ಕೊಳ್ಬೇಕು. ನಿಮ್ಗೆ ಎಷ್ಟು ಸಾಧ್ಯನೋ 1/4 kg ಅರ್ಧ kg ನೆಲ್ಲಿಕಾಯಿಯನ್ನು ತಂದಿಟ್ಕೊಳ್ಬೇಕು. ಅದರ ಜೊತೆ ಬೆಲ್ಲ ಮತ್ತು ಸ್ವಲ್ಪ ಶುಂಠಿ, ಬೆಲ್ಲ ಮತ್ತು ನೆಲ್ಲಿಕಾಯಿಯನ್ನು ದೇವಸ್ಥಾನಕ್ಕಾಗಿರ್ಬೋದು, ಬ್ರಾಹ್ಮಣರಿಗಾಗಿರ್ಬೋದು, ಮುತ್ತೈದಿಗಾಗಿ ಉಡಿಯನ್ನು ತುಂಬಿ ದಾನವಾಗಿ ಕೊಡ್ಬೋದು. ಈ ನೆಲ್ಲಿಕಾಯಿ ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಈ ಅಮಲಕ್ಕೆ ಏಕಾದಶಿ ದಿವಸ. ಈ ಮುಂದೆ ಏನು ಇಷ್ಟು ದಿನ ಈ ಒಂದು ವರ್ಷ ಏನು ಕಳೆದ್ರಲ್ಲ, ಇನ್ನು ಮುಂದಿನ ದಿನಗಳು ನಮಗೆ ಅತ್ಯಂತ ಸಂತೋಷದಾಯಕ ದಿನಗಳು ಬರಬೇಕು ಅನ್ನೋದಾದರೆ ಈ ಕಳೆದ ದಿನಗಳಿಗೆಲ್ಲ ಪಾಪಗಳನ್ನು ನಾವು ಕಳ್ಕೊಂಡು ಬಿಡಬೇಕು ಅಂತ ಹೇಳ್ತೇವೆ. ಯಾವಾಗ ನಾವು ನಮ್ಮ ಪೂರ್ವ ಏನು ಒಂದು ವರ್ಷ ಮುಗೀತಿಕ್ ಬಂತಲ್ಲ, ಹೊಸ ವರ್ಷ ಇನ್ಮೇಲೆ ಆರಂಭ ಆಗ್ತದಲ್ಲ, ಈ ಹಳೆಯದನ್ನೆಲ್ಲ ನಾವು ಕಳ್ಕೊಳ್ಬೇಕು ಅಂದರೆ ಈ ಕೊನೆಯದಾಗಿ ಏಕಾದಶಿಯನ್ನು ಈ ಏಕಾದಶಿ ಆಗಿರ್ಬೋದು, ಮುಂದಿನ ಒಂದು ಬರುವಂಥ ಕೃಷ್ಣ ಪಕ್ಷದ ಏಕಾದಶಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ ದಾನವನ್ನು ಕೊಡ್ರಿ. ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ಹೊಸ ವರ್ಷ ನಮಗೆ ಸಂತೋಷವನ್ನು ತಂದುಕೊಡ್ತದೆ. ಈ ರೀತಿಯಾಗಿ ಇವತ್ತಿನ ದಿವಸ ಅಮಲಕ್ಕೆ ಏಕಾದಶಿ ವಿಶೇಷವಾಗಿ ಆರತಿಯನ್ನು ಮಾಡಿ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗಲಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.